ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ದೇವಣಾಂಚ ಋಷೀಣಾಂಚ ಗುರು ಕಾಂಚನಂ ಸನ್ನಿಭಂ ವಿದ್ಯಾರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾ ಹೇಳುವಂತಹ ವಿಷಯ ಏನಂತಂದರೆ, ಏಪ್ರಿಲ್ ತಿಂಗಳು 2026ರಂದು ಧನುರಾಶಿಗೆ ಏನೆಲ್ಲ ಫಲಗಳು ದೊರೀತಾವ, ಏನೆಲ್ಲ ಶುಭ ಫಲಗಳು ಅದಾವ, ಏನಿದೆ ಅವರಿಗೆ ಜಾಕ್ಪಾಟ್, ಒಳ್ಳೆಯ ಅತ್ಯಂತ ಶುಭಕರವಾಗಿರತಕ್ಕಂತಹ ಸಿಹಿ ಸುದ್ದಿ ಅದು ನಮ್ಮ ಧನಸ್ಸು ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಏನದ ಗುರುಗಳ ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಶುಭ ಫಲಗಳು ಏನದಾವು ಅಂತ ಜಾಕ್ಪಾಟ್ ಏನದ ನಮ್ಮ ಜೀವನದಲ್ಲಿ ಅನ್ನುವಂಥದ್ದು. ಮತ್ತು ಯಾವ ರೀತಿಯಾಗಿ ನಿಮ್ಮ ಸ್ಥಾನಮಾನಗಳು ಬದಲಾವಣೆಗಳಾಗ್ತವ ಈ ತಿಂಗಳು, ಅತಿ ದೊಡ್ಡ ಯಶಸ್ಸಿನ ಕಾರ್ಯಗಳು ಈ ತಿಂಗಳೊಳಗೆ ನಡೀತಾವ. ನಿಮ್ಮ ಕೈಯಾರನೇ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಡೆಯುವಂತಹ ಒಂದು ಸಮಯ ಬರ್ತದ. ಅದು ಏಪ್ರಿಲ್ ತಿಂಗಳಾಗಿರ್ತಕ್ಕಂಥದ್ದು ಧನಸ್ಸು ರಾಶಿಯವರೆಗೆ. ಹಾಗಾದರೆ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಹಿಂಗೆ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ, ಏನದ ಏಪ್ರಿಲ್ ತಿಂಗಳಲ್ಲಿ 2026 ಮಾಸ ಭವಿಷ್ಯ ಏನು ಹೇಳ್ತದ ಧನಸ್ಸು ರಾಶಿಯವರಿಗೆ. ಹಾಗಾದರೆ ಗ್ರಹಗಳ ಸ್ಥಾನಮಾನಗಳ ಬದಲಾವಣೆಗಳು ಹೇಗಿದಾವ ಅನ್ನುವಂಥದ್ದನ್ನು ಈ ವಿಡಿಯೋ ಮುಖಾಂತರವಾಗಿ ಹೇಳೋಣ. ಈಗ ಕುಂಭರಾಶಿಯಲ್ಲಿ ರಾಹು ಬುಧ ಕುಜ ಗ್ರಹಗಳಿದ್ದರೆ, ಮೀನರಾಶಿಯಲ್ಲಿ ಸೂರ್ಯ ಶನಿ, ಅಂದರೆ ಮೀನರಾಶಿಯಲ್ಲಿ ಸೂರ್ಯ ಶನಿ ಗ್ರಹಗಳಿವೆ. ಅದೇ ರೀತಿಯಾಗಿ ಮೇಷರಾಶಿಯಲ್ಲಿ ಶುಕ್ರನಿದ್ದು, ಮಿಥುನ ರಾಶಿಯಲ್ಲಿ ಗುರು ಇದ್ದು, ಹಾಗೂ ಸಿಂಹ ರಾಶಿಯಲ್ಲಿ ಕೇತು ಗ್ರಹಗಳಿವೆ. ಹಾಗಾದರೆ ಸ್ಥಾನಮಾನಗಳು ಚೇಂಜ್ ಆಗಿದೆಯಾ ನೋಡೋಣ. ಮೊದಲನೇದಾಗಿ ಈ ತಿಂಗಳು 2ನೇ ತಾರೀಕಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರವೇಶವನ್ನು ಮಾಡ್ತಕ್ಕಂಥ ಕುಜ ಏನು ಮಾಡ್ತಾನಂದರೆ 2ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಕುಜಗ್ರಹ. ಇದೇ ತಿಂಗಳ 11ನೇ ತಾರೀಕಿನಂದು ಬುಧಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರವೇಶವನ್ನು ಬೆಳೆಸ್ತಾನೆ. ಅದೇ ಹಾಗೆ 14ನೇ ತಾರೀಕಿನಂದು ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಅಂದರೆ ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನು ಬೆಳೆಸಿದರೆ, ಅದೇ 19ನೇ ತಾರೀಕು ಶುಕ್ರಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶವನ್ನು ಬೆಳೆಸ್ತಾನೆ. ಬುಧಗ್ರಹವು ಇದೇ ತಿಂಗಳು ತನ್ನ ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಪತನವನ್ನು ಬದಲಾಯಿಸ್ತಾನೆ. ಮೊದಲನಾಗಿ 11ನೇ ತಾರೀಕು ಬುಧಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನವನ್ನು ಬದಲಾಯಿಸಿದರೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾವಣೆಗಳಾಗುವಂಥದ್ದು. ಸಾಕಷ್ಟು ಬದಲಾವಣೆಗಳಿರೋದ್ರಿಂದ ಧನಸ್ಸು ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿರ್ತದ ಜೀವನ, ಏಪ್ರಿಲ್ ತಿಂಗಳು ಏನದ ಅವರಿಗೆ ಮಾಸ ಭವಿಷ್ಯ ಏನು ಹೇಳ್ತದ. ಗುರುವಿನ ಸಂಚಾರ ಅಂತಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂಥ ಗುರು 7ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ 7ನೇ ಮನೆಯ ಗುರುವಿನ ದೃಷ್ಟಿ ನಿಮಗೆ ಬೀಳೋದ್ರಿಂದ ಒಳ್ಳೆಯ ಫಲಿತಾಂಶಗಳು ದೊರೆಯುವಂಥದ್ದು. ಯಾರೆಲ್ಲ ಏನದ ಗುರುಗಳ ಶುಭ ಫಲ, ಯಾರೆಲ್ಲ ಮದುವೆಯನ್ನು ಹುಡುಕಾಟದಲ್ಲಿರ್ತಕ್ಕಂತಹ ಯುವತಿರಾಗಲಿ ಒಂದು ಒಳ್ಳೆಯ ಶುಭ ಕಾರ್ಯಗಳು ಮನೆಯಲ್ಲಿ ನಡೀತದ. ಮದುವೆಯ ಸಮಾರಂಭ ನಿಮ್ಮ ಮನೆಯೊಳಗೆ ನಡೀತದ, ಒಂದು ಪ್ಲಸ್ ಪಾಯಿಂಟು. ಎರಡನೇದು ಗುರುಬಲ ಅದ, ನಿಮಗೆ ಗುರುಬಲ ಇರುವಂಥದ್ದು. ಮತ್ತು ಗಂಡ ಹೆಂಡತಿಯರ ನಡುವೆ ಪ್ರೀತಿ ವಿಶ್ವಾಸ ನಂಬಿಕೆ ಹೆಚ್ಚಾಗುವಂಥದ್ದು.
ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ಪ್ರೀತಿ ವಿಶ್ವಾಸ ಹೆಚ್ಚಾಗುವಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಮತ್ತು ಗೌರವ ಜಾಸ್ತಿ ಆಗ್ತದೆ. ಹೆಂಡತಿ ಮೇಲೆ ಗಂಡ, ಗಂಡನ ಮೇಲೆ ಹೆಂಡತಿ, ಗೌರವ ನಂಬಿಕೆ ಜಾಸ್ತಿ ಆಗ್ತದೆ. ಮತ್ತು ಗುರು ನಿಮಗೆ ಅಂದರೆ ಮೂರನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ ನಿಮಗೆ. ಆದರೆ ಏನಾಗ್ತದ, ಮೂರನೇ ದೃಷ್ಟಿ ಇರೋದ್ರಿಂದ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಗೆಳೆಯರಾಗಲಿ, ಗೆಳತಿಯರಾಗಲಿ ಒಳ್ಳೆಯ ಸಹಾಯವನ್ನು ಮಾಡ್ತಾರೆ. ಒಳ್ಳೆಯ ಗೆಳತನದಿಂದ ಒಳ್ಳೆಯ ಏನಾಗಂದ್ರೆ ಸಹಾಯ ನಿಮ್ಮನ್ನು ನೀವೇನು ಅಪೇಕ್ಷೆ ಪಡ್ತಕ್ಕಂಥವ್ರು, ಅಪೇಕ್ಷೆ ಪಡದೇ ಇರೋರಿಗೆ ಒಳ್ಳೆಯ ಸಹಾಯವನ್ನು ಬಯಸ್ತೀರಾ. ಮತ್ತು ರಾಹುವಿನ ಸಂಚಾರದಿಂದ ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಆದರೆ ಅದನ್ನೆಲ್ಲ ಎದುರಿಸಬೇಕಾಗ್ತದೆ. ಅಂತ ಏನು ದೊಡ್ಡದಿಲ್ಲ, ಆದರೆ ಫೈನಾನ್ಸಲಿ ಬಹುದೊಡ್ಡ ನಿಮಗೆ ನಿರೀಕ್ಷೆಯನ್ನು ಇಟ್ಕೊಂಡವ್ರಿಗೆ ಫೈನಾನ್ಸ್ಲಿ ಒಳ್ಳೆ ದುಡ್ಡಿನ ಹಣಕಾಸಿನ ಇರೋಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗ್ತದೆ. ಯಾರಾದ್ರಿಗೆ ಹಣ ಕೊಟ್ಟಿದ್ರೆ ತುಂಬ ಅವ್ರ ಮನೆಗೆ ಅಲ್ದಾಡಿದ್ರೆ ತುಂಬ ಚಪ್ಪಲಿನೇ ಸೌದೋಗಿರ್ಬಿಡ್ತದೆ ಅವ್ರ ಮನೇಲಿ ಅಡ್ಡಾಡಿ, ಅಂತ ಹಣ ಬರುವಂತಹ ಸಾಧ್ಯತೆಗಳಾಗುವಂಥದ್ದು. ಫೈನಾನ್ಸ್ಲಿ ಒಳ್ಳೆಯ ಚೆನ್ನಾಗಿರ್ತೀರ. ಮತ್ತು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರಿಗೆ, ಒಂದು ವರ್ಕ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಫಲಿತಾಂಶ, ಒಳ್ಳೆಯ ಸಮಯ ಬರ್ತದೆ. ಜನರಿಗೆ ಬೇಗ ರೀಚ್ ಆಗ್ತದೆ, ಒಳ್ಳೆಯ ಫೇಮಸ್ ಆಗ್ತೀರಾ. ಮತ್ತು ಒಳ್ಳೆಯ ಸಾಧ್ಯತೆಗಳಾಗುವಂಥದ್ದು, ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ನಿಮ್ಮನ್ನು ಗುರುತಿಸಿಕೊಳ್ಳುವಂತಹ ತಿಂಗಳು ಯಾವುದು ಅಂದರೆ ಅದು ಏಪ್ರಿಲ್ ತಿಂಗಳಾಗಿರ್ತಕ್ಕಂಥದ್ದು. ಮತ್ತು 4ನೇ ಮನೆಯಲ್ಲಿ ನಿಮಗೆ ಶನಿ, ಕುಜ, ಬುಧ ಗ್ರಹಗಳ ಸಂಚಾರ ಇರೋದ್ರಿಂದ ಭೂಮಿಗೆ ಸಂಬಂಧಿಸಪಟ್ಟಿರ್ತಕ್ಕಂತಹ ಭೂಮಿ ವ್ಯವಹಾರದಲ್ಲಿ ಕೈ ಹಾಕಿದ್ದೀನಪ್ಪ ಗುರುಗಳ ಇವತ್ತಿನ ದಿವಸ ಭೂಮಿ ವಿಚಾರಕ್ಕೆ ಯಾಕೆ ಸಕ್ಸಸ್ಸೇ ಹೋಗಿ. ಯಾಕೆ ಹೇಳಿ, ನಿಮಗೆ ಚೆನ್ನಾಗಿದೆ. ಈಗ ಭೂಮಿ ವಿಚಾರದಲ್ಲಾಗಲಿ, ವಾಹನಗಳನ್ನು ಖರೀದಿ ಮಾಡೋದಾಗಲಿ, ಮತ್ತು ಮನೆಗಳನ್ನು ಡೆಮಾಲೇಷನ್ ಮಾಡಿಸೋದಾಗಲಿ, ಒಟ್ಟೆ ಭೂಮಿಗೆ ವಿಚಾರಕ್ಕೆ ವಾಹನ ಮತ್ತು ಭೂಮಿ ವಿಚಾರ ಮತ್ತು ಆಸ್ತಿ ಪತ್ರದಲ್ಲಿ ಯಾರು ಸೈನ್ ಹಾಕೋರಿದ್ರೆ, ಕಿರಿಕಿರಿ ಮಾಡ್ತಾ ಇದ್ರೆ ಸೈನ್ ಹಾಕುವಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಒಳ್ಳೆಯ ಫಲಿತಾಂಶ ಬರುವಂಥದ್ದು ಏನಪ್ಪ ಅಂದ್ರೆ ಧನುರಾಶಿಯವರಿಗಾಗಿರ್ತಕ್ಕಂಥದ್ದು. ಭೂಮಿ ವಿಚಾರದಲ್ಲಿ ಮೇಲ್ಗೈಯನ್ನು ಸಾಧಿಸ್ತೀರಾ. ಭೂಮಿ ವಿಚಾರದ ಏನು ಕೈ ಹಾಕಿದ್ರು ಸಕ್ಸಸ್ ಎಸ್ ಅನ್ನುವಂಥದ್ದಾಗಿರ್ತಕ್ಕಂಥದ್ದು. ಮತ್ತು 5ನೇ ಮನೆಯಲ್ಲಿ ಸೂರ್ಯ, ಶುಕ್ರ ಗ್ರಹಗಳು ಸಂಚಾರ ಮಾಡೋದ್ರಿಂದ ಯಾರಾದರೂ ಗೌರ್ಮೆಂಟ್ ಕೆಲಸಕ್ಕೆ ಅಂದ್ರೆ ರಿಲೇಟೆಡ್ ವರ್ಕ್ಗಳು ಏನಾದರೂ ಮಾಡ್ತಾ ಇದ್ರೆ ಅದು ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ, ಒಳ್ಳೆಯ ಫಲಿತಾಂಶವನ್ನು ತಂದು ಕೊಡ್ತದೆ. ಭೂಮಿ ವಿಚಾರದಲ್ಲಿ ನಾವು ಮೊದಲೇ ಆಗಿ ಹೇಳಿದೆ, ಒಳ್ಳೆಯ ಸಕ್ಸಸ್ಸನ್ನು ಕಾಣ್ತೀರಾ. ಆಮೇಲೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರಾದರೂ ಪ್ರಮೋಷನ್ಗೆ ಹುಡುಕಾಡ್ತಿದ್ರೆ ನಿಮಗೆ ಯಶಸ್ಸು ಖಂಡಿತ ಸಿಗ್ತದೆ. ಅದ್ಭುತವಾಗಿರ್ತಕ್ಕಂತಹ ಮಾಹಿತಿ ಅದ ನಿಮಗೆ. ಯಾಕಂದರೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರಾದರೂ ತುಂಬ ಅಲೆದಾಡ್ತಾ ಇದ್ರೆ, ತುಂಬ ಎಜುಕೇಷನ್ ಮಾಡಿದರೆ, ಓದಿದರೆ ಗೌರ್ಮೆಂಟ್ ಕೆಲಸ ಆಗುವಂತಹ ಸಾಧ್ಯತೆ ಇದೇ ತಿಂಗಳಾಗುವಂಥದ್ದು. ಮತ್ತು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ಮತ್ತು ಶುಕ್ರ 5ನೇ ಮನೆ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಾ, ಮಕ್ಕಳಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ, ಆರೋಗ್ಯವನ್ನು ಕಾಣ್ತೀರಾ. ಮತ್ತು ಮೊದಲೇದಾಗಿ ಹೇಳಿದೆ, ಗಂಡ ಹೆಂಡತಿ ನಡುವೆ ಯಾವಾಗಲೂ ಪ್ರೀತಿ ವಿಶ್ವಾಸ ಇದ್ದೇ ಇರ್ತದೆ ಈ ತಿಂಗಳು. ಆಮೇಲೆ ಏನೋ ಸ್ವಲ್ಪ ಕೋಪ ಬರುವಂಥ ಜಾಸ್ತಿ ಇರ್ತದೆ. ಅದು ಯಾಕಂದ್ರೆ ಸೂರ್ಯ 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಅದು ಹಾಗೇ ಇರ್ತದೆ. ಆದರೆ ಪ್ರೀತಿ ವಿಶ್ವಾಸ ನಂಬಿಕೆ ಬರುವಂಥದ್ದು ಜಾಸ್ತಿ ಆಗ್ತದೆ. ಆದರೆ ಕೇತು 9ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಅಡ್ಡಾಡ್ತೀರಾ. ಟ್ರಿಪ್ ಹೋಗ್ಬೇಕ್ರಿ, ಒಬ್ಬನೇ ಆರಾಮಾಗಿ, ಯಾರು ಜಂಜಾಟ ಬೇಡ, ಏನು ಬೇಡ, ಆರಾಮಾಗಿ ಟ್ರಿಪ್ಗಳನ್ನು ಸುತ್ತುವಂಥದ್ದು, ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತೀರಾ. ದಾನ ಧರ್ಮಗಳನ್ನು ಹೆಚ್ಚು ಮಾಡುವಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಮತ್ತು ತಂದೆ ತಾಯಿಗಳ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಹದಗೆಟ್ಟುವಂಥದ್ದಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗಂತೂ ಹೇಳೋದೇ ಬೇಡ, ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶ ಬರ್ತದೆ. ಒಳ್ಳೆಯ ಓದಿರ್ತಕ್ಕಂಥದ್ದು ತಲೆಗೆ ಹತ್ತುವಂಥದ್ದಾಗಿರ್ತಕ್ಕಂಥದ್ದು. ಮತ್ತು ಶುಭ ಕಾರ್ಯಗಳು ನಿಮ್ಮ ಮನೆಯೊಳಗೆ ತುಂಬ ಆಗುವಂಥದ್ದಾಗ್ತದೆ. ಮತ್ತು ಮನೆಗಳಲ್ಲಿ ಗೃಹ ಪ್ರವೇಶಗಳಾಗಲಿ, ಶುಭ ಸಮಾರಂಭಗಳ ಇಂಥದ್ದು ನಿಮ್ಮ ಮನೆಗಳಲ್ಲಿ ಒಂದ್ರ ಮೇಲೆ ಒಳ್ಳೆಯ ಕಾರ್ಯಗಳ ನಡೆಯುವಂಥದ್ದಾಗಿರ್ತಕ್ಕಂಥದ್ದು. ಮತ್ತು ಯಾರೆಲ್ಲ ಮತ್ತು ಏನಂದರೆ ಈ ಒಳ್ಳೆಯ ಸಿಹಿ ತಿಂಡಿಗಳಾಗಿರ್ತಕ್ಕಂಥದ್ದಾಗಲಿ, ಮತ್ತು ಈ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ಗಳನ್ನ ಇಡುವುದಾಗಿರ್ತಕ್ಕಂಥದ್ದು, ಗೃಹ ಕೆಲಸಗಳನ್ನು ಏನಾದರೂ ಮನೆಗಳೆಲ್ಲ ಮಾಡ್ತಾರೆ, ಸಣ್ಣ ಪುಟ್ಟ ರಾಟಿ ವಲಯದ ರಿಪೇರಿಗಳನ್ನು ಇಂಥವನ್ನ ಏನಾದರೂ ಮಾಡ್ತಾರೆ, ಅಂಥವ್ರಿಗೆ ಸಹಿತ ಬಹುದೊಡ್ಡ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಸಹಿತ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳು ಸಿಗ್ತಾವೆ. ಒಳ್ಳೆಯ ಕೈ ತುಂಬ ಹಣ ಬರುವಂಥದ್ದು ಸಾಧ್ಯತೆಗಳಾಗ್ತವೆ ಧನುಸ್ಸು ರಾಶಿಯವರಾಗಿರ್ತಕ್ಕಂಥದ್ದು.
ಆಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು ನಿಮಗೆ ಅಶುಭ ಫಲ ಏನದ, ಎಲ್ಲ ಶುಭ ಫಲ ಅದಾವ, ಅಶುಭ ಫಲ ಏನದ ಅಂದ್ರೆ ನಿಮಗೆ ಹೀಟ್ ಆಗುವಂಥದ್ದು ಜಾಸ್ತಿ ಆಗ್ತದ. ಆದರೆ ನಿಮ್ಮ ಮಾತುಗಳ ನಿಮ್ಮ ಹತೋಟಿ ಒಳಗೆ ಇಟ್ಕೋಬೇಕಾಗ್ತದೆ. ಏನೋ ಒಂದು ಮಾಡ್ತೀರಾ, ತಪ್ಪು ನಿಮ್ಮ ಮೇಲೆ ಅಪವಾದ ಹಾಕಿ ನಿಮ್ಮನ್ನ ಏನಗಳಂದ್ರೆ ಹಿತೈಷಿಗಳಾಗಿ ನೋಡುವಂತಹ ಸಾಧ್ಯತೆಗಳಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಮಾತು ನಿಮಗೆ ಬಂಡವಾಳವಾಗಿರ್ತಕ್ಕಂಥದ್ದು. ಮಾತನ್ನು ಸ್ವಲ್ಪ ಎಲ್ಲಿ ಆಡಬೇಕು, ಭುಜಬಲ, ತೋಳುಬಲ, ಮಾತು ಬಲ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿ ಎಲ್ಲ ಸರಿಯಾಗ್ತದೆ. ತಂದೆ ತಾಯಿಗಳ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ವಹಿಸಿ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾಗಿರತಕ್ಕಂಥ ಜಯವನ್ನು ಸಾಧಿಸ್ತೀರಾ, ಮೇಲ್ಗೈಯನ್ನು ಸಾಧಿಸ್ತೀರಾ. ಶುಭ ಕಾರ್ಯಗಳ ಮನೆ ಒಳಗೆ ನಡೀತಾವ. ಏನದ ಅಶುಭ ಫಲ ಧನಸ್ಸು ರಾಶಿಯವರಿಗೆ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹೀಟ್ ಆಗುವಂಥ ಜಾಸ್ತಿಗಳಾಗ್ತವೆ. ರಕ್ತದಲ್ಲಿ ಸ್ವಲ್ಪ ಏರಿಳಿತಗಳ ಸಮಸ್ಯೆಗಳು ಬರ್ತವೆ. ಮತ್ತು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದೇ ಬರ್ತವ. ರೈತರಿಗಂತೂ ಒಳ್ಳೆಯ ಅವಕಾಶ ಸಿಗ್ತದೆ. ಯಾಕಂದರೆ ಆ ದುಡ್ದಿರ್ತಕ್ಕಂತಹ ಒಳ್ಳೆಯ ಬೆಳೆಗೆ ಒಳ್ಳೆ ಬೆಲೆ ಬರ್ತದ, ಬೆಳೆಗೆ ಒಳ್ಳೆ ಬೆಲೆ ಬರ್ತದ. ಮತ್ತು ಪರಿಹಾರ ಏನು ಮಾಡಬೇಕ್ರಿ ಗುರುಗಳ? ಒಟ್ಟಾರೆಯಾಗಿ ಎಲ್ಲ ಚೆನ್ನಾಗದ ಅಂತ ಹೇಳಿದ್ರಿ. ಏನು ಮಾಡಬೇಕ್ರಿ ಗುರುಗಳ ಇದಕ್ಕೆ ಪರಿಹಾರ ಅಂತಂದರೆ ಗುರುವಿನ ಮಂತ್ರವನ್ನು ಜಪ ಮಾಡಬೇಕು. ಶನಿ ದೃಷ್ಟಿ ಇರೋದ್ರಿಂದ ಗುರುವಿನ ಶಕ್ತಿ ಹೆಚ್ಚಾಗಬೇಕಂತಂದ್ರೆ ಏನು ಮಾಡಬೇಕಂದ್ರೆ ಗುರುವಿನ ಮಂತ್ರವನ್ನು ಜಪ ಮಾಡಬೇಕು. ಯಾವುದ್ರಿ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಲಕ್ಷ್ಮೀ ಶ್ರೀ ಗುರುವೇ ನಮೋ ನಮಃ ಅಂತ ಗುರುಗಳ ಸ್ಮರಣೆ ಮಾಡ್ಬೋದು. ಇಲ್ಲ ಅಂದ್ರೆ ಓಂ ದತ್ತಾತ್ರೇಯಾಯ ನಮಃ ಅಂತ ದತ್ತಾತ್ರೇಯನ ಸ್ಮರಣೆ ಮಾಡ್ಕೊಳ್ಬೋದು. ಇದು ಆಗಲ್ರಿ ಗುರುಳ. ಈ ಥರ ಹೇಳಿ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ವಚಚಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವ ಅಂತ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ಕೊಳ್ಳಿ. ಅದು ಬೇಡ ಅಂದ್ರೆ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಇನ್ನೂ ಒಂದು ಆಗಿದೆ, ಅದು ಬೇಡ ಗುರುಗಳ ಅಂದ್ರೆ ಈ ಮಂತ್ರವನ್ನು ಹೇಳಿ: ದೇವಣಾಂಚ ಋಷೀಣಾಂಚ ಗುರು ಕಾಂಚನಂ ಸನ್ನಿಭಂ ವಿದ್ಯಾರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಈ ರೀತಿಯಾಗಿ ಮಂತ್ರಗಳನ್ನು ಹೇಳ್ತಾ ಹೋಗಿ. ಮತ್ತು ಕಡಲೆಕಾಳುಗಳನ್ನು ದಾನವಾಗಿ ಕೊಡಿ, ಹಂಚಿ ನೀವು ತಿನ್ನಿ. ಎಲ್ಲ ದೋಷ ಪರಿಹಾರ ಆಗ್ತದ. ಧನುಸ್ಸು ರಾಶಿಯವರಿಗೆ ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯ ಸಿಹಿ ಸುದ್ದಿ, ಒಳ್ಳೆಯ ಜಾಕ್ಪಾಟನ್ನು ತಂದುಕೊಡುವಂತಹ ಯೋಗ ಬರ್ತದ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.